ದಯವಿಟ್ಟು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಅತ್ಯಮ್ಮ. ಯಜಮಾನ್ರು ಮಗುನ ಮನೆಗೆ ಕರ್ಕೊಂಡು ಬಂದಿದ್ದು ನಿಜ. ನಾವಿಬ್ರು ಮಗು ಜೊತೆ ಸ್ವಲ್ಪ ಸಮಯ ಕಳೆದಿದ್ದು ನಿಜ. ಆದ್ರೆ ಯಜಮಾನ್ರು ಮಗುನ ಆಗ್ಲೇ ಜನನಿಗೆ ಕೊಟ್ಟು ಬರ್ತೀನಿ ಅಂತ ಹೊರಟ್ರು. ಅಲ್ಲಮ್ಮ ಪಾರ್ವತಿ, ನೀನ್ ಯಾಕೆ ಇಷ್ಟೊಂದು ಅಳಕಿನಿಂದ ಮಾತಾಡ್ತಾ ಇದೀಯಾ? ನನ್ನ ಆದಿ, ನನ್ನ ಪಾರ್ವತಿ ಏನು ಅಂತ ನನಗ್ ಗೊತ್ತಿಲ್ವಾ? ನಿಮ್ಮಿಬ್ರಿಂದನೂ ಯಾವುದೇ ಅಚಾತುರ್ಯ ಅಥವಾ ಬೇಜವಾಬ್ದಾರಿ ಕೆಲಸ ಆಗಕ್ಕೆ ಸಾಧ್ಯನೇ ಇಲ್ಲ. ಅದ್ ನನಗ್ ಗೊತ್ತು. ಅಲ್ಲ, ಈಗ ಏನಾಗೋಗಿದೆ ಅಂತ ಇಷ್ಟೊಂದು ಕಣ್ತುಂಬಿ ನಿಂತ್ಕೊಂಡಿದ್ಯಾ ನೀನು? ರಿಲ್ಯಾಕ್ಸ್. ಜನನಿ, ಏನಮ್ಮ ಇದು? ಯಾಕಿಷ್ಟು ಗಾಬರಿ ಆಗಿದೀಯಾ? ಯಾಕಿಷ್ಟು ಧೈರ್ಯ ಕೆಡ್ತಾ ಇದೀಯಾ? ಮಗುನ ಕರ್ಕೊಂಡು ಹೋಗಿರೋದು ನಿನ್ ಭಾವ ತಾನೆ, ಕರ್ಕೊಂಡು ಬರ್ತಾನೆ ಬಿಡು. ಮಗುನ ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಸಕ್ ಕರ್ಕೊಂಡು ಹೋಗಿರ್ಬೋದು. ಹೌದು ಅಖಿಲ, ನಾನು ಸೆಕ್ಯೂರಿಟಿ ವಿಚಾರಿಸಿದೆ. ಅವನು ಹೇಳ್ದ ದೊಡ್ಡ ಯಜಮಾನರು ಮಗುನ ಕರ್ಕೊಂಡು ಶಾಪಿಂಗ್ ಹೋಗಿದ್ದಾರೆ ಅಂತ. ನಾನು ಹೇಳಿಲ್ವಾ ಆದಿ ಮಗುನ ಹೊರಗಡೆ ಸುತ್ತಾಡ್ಸಕ್ ಕರ್ಕೊಂಡು ಹೋಗಿರ್ತಾನೆ ಅಂತ? ಪಾಪ, ಮಗುಗೆ ಏನಾದ್ರೂ ಕೊಡ್ಸೋಣ ಅಂತ ಆಸೆ ಆಗಿರುತ್ತೆ, ಅದಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲ ಅದಕ್ಕೆ ಅದನ್ನ ಹೇಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು ತಾನೆ. ಕಡೆ ಪಕ್ಷ ಫೋನ್ ಅದು ತಗೊಂಡು ಹೋಗ್ಬೇಕಾಗಿತ್ತು ತಾನೆ. ಫೋನ್ ಇಲ್ದೆ ರೂಮ್ ಇಂದಾನು ಯಾರು ಹೊರಗೆ ಬರಲ್ಲ ಈಗಿನ ಕಾಲದಲ್ಲಿ. ಅಂತದ್ರಲ್ಲಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ, ಅದು ಅಲ್ಲದೆ ಮಗು ಜೊತೆಲಿರ್ಬೇಕಾದ್ರೆ ಫೋನ್ ಇಟ್ಕೊಳ್ಳೋದು ಸಹಜ ತಾನೆ. ಅತ್ತೆ, ಆದಿಭಾವ ಮನೆಗ್ ಬಂದು ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಇದ್ರ ತಾನೆ. ನಾವ್ ಏನ್ ಹೇಳಿ ಕಳ್ಸಿದ್ವಿ ಹೇಳಿ? ಮಗುನ ಇಲ್ಲೇ ಗಾಳಿಗೆ ಹೊರಗಡೆ ಕರ್ಕೊಂಡು ಹೋಗಿ ಅಂತ. ಗಾಳಿಗೆ ಹೊರಗಡೆ ಅಂದ್ರೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಬನ್ನಿ ಅಂತ. ಅದನ್ ಬಿಟ್ಟು ಅವರು ಶಾಪಿಂಗ್ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಇಲ್ಲೇ ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಮನೆ ಹೊರಗಡೆ. ಈಗ ನನ್ ಮಗಳಿಗೆ ಏನ್ ಕಡಿಮೆ ಆಗಿದೆ? ಅವಳ ಶಾಪಿಂಗ್ ಕರ್ಕೊಂಡು ಹೋಗೋ ಅಗತ್ಯ ಏನಿತ್ತು? ಆ ಆದಿತ್ಯಂಗೆ ಮಕ್ಳಿಲ್ಲ, ಮುಂದೆ ಆಗೋದು ಇಲ್ಲ. ಆ ಹೊಟ್ಟೆ ಕಿಚ್ಚಿಗೆ ನನ್ ಮೊಮ್ಮಗುನ ಎಲ್ಲಾದ್ರೂ ಬಿಟ್ಟು ಬರೋ ಉದ್ದೇಶದಿಂದ ಕರ್ಕೊಂಡು ಹೋಗಿರ್ಬೋದಾ? ಇಲ್ಲಿಗೆ ಬಂದು ಕಳ್ದೋಯ್ತು ಅಂತ ಕತೆ ಕಟ್ಬಿಟ್ರೆ ಏನಪ್ಪ ಮಾಡೋದು? ದಯವಿಟ್ಟು ಹಾಗಾಗದೆ ಇರ್ಲಪ್ಪ. ಇದೊಂದು ಸಲ ನನ್ ಮೊಮ್ಮಗುನ ಆದಿತ್ಯ ಮನೆ ಕರ್ಕೊಂಡ್ ಬಂದ್ಬಿಡ್ಲಿ, ಮತ್ತೆ ಅವನು ನನ್ ಮೊಮ್ಮಗುನ ನೋಡಕ್ಕೂ ಬರ್ಬಾರ್ದು. ಆ ತರ ನಾನ್ ಬಿಗಿ ಬಂದೋಬಸ್ತ್ ಮಾಡ್ತೀನಪ್ಪ. ದಯವಿಟ್ಟು ಕರುಣೆ ತೋರ್ಸಪ್ಪ. ಪಾರ್ವತಿ, ಜನನಿ ಸ್ವಲ್ಪ ಸಮಾಧಾನ ಆದ್ಲಾ? ಇಲ್ಲ ಅತ್ಯಮ್ಮ, ಅವಳನ್ನ ರೂಮಿಗೆ ಕರ್ಕೊಂಡು ಹೋಗು. ಅವಳು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದ್ರೆ ಅವಳ ಮನಸ್ಸು ತಿಳಿ ಆಗುತ್ತೆ ಅಂದ್ರೆ. ಆದ್ರೆ ಪಾಪ ಅವಳ ಚಡ್ಪಡಿಕೆ ಇನ್ನೂ ಜಾಸ್ತಿನೇ ಆಗ್ತಿದೆ. ಒಂದೊಂದ್ಸರಿ ಫೋನ್ ರಿಸೀವ್ ಮಾಡು ಪ್ರೀತು. ನನ್ ಮಗು ಸಿಕ್ತು, ಸೇಫ್ ಆಗಿದ್ದಾಳೆ ಅಂತ ಹೇಳು ಪ್ರೀತು. ಹಲೋ ಪ್ರೀತು, ಫೋನ್ ರಿಸೀವ್ ಮಾಡು. ಜನನಿ, ಜನನಿ, ಯಾಕಮ್ಮ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀಯಾ? ಕಳೆದ ಬಾರಿ ಮಗು ಕಳೆದು ಹೋದಾಗ ಹೇಗೆ ಆಡ್ತಿದ್ಯೋ ಹಾಗೆ ಆಡ್ತಿದ್ಯಾ? ಅಲ್ಲಮ್ಮ ಜನನಿ, ಹೋದ್ಸಲ ಮಗು ಯಾರು ಕರ್ಕೊಂಡು ಹೋದ್ರು ಅಂತ ಗೊತ್ತಿರ್ಲಿಲ್ಲ. ಆಗ ನೀನ್ ನೋವು, ಸಂಕಟ, ಆತಂಕಕ್ಕೆ ಅರ್ಥ ಇತ್ತು. ಆದ್ರೆ ಈಗ ಮಗು ಕರ್ಕೊಂಡು ಹೋಗಿರೋದು ನಮ್ಮ ಆದಿತ್ಯ ಅಲ್ವಾ? ಅದು ನಿನಗೂ ಗೊತ್ತಲ್ವಾ?
ನನ್ನ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಿಡಿ. ಬಿಡ್ಸ್ ಹೇಳಮ್ಮ. ಜನನಿ ನಿನ್ ಮನಸ್ಸನ್ನ ಏನ್ ಕೊರಿತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳು. ಅದು ಹಾಗಲ್ಲ ಹೀಗೆ ಅಂತ ನಾವು ಅದನ್ನ ಅರ್ಥ ಮಾಡಿಸಿ ಹೇಳ್ತೀವಿ. ಲಾಸ್ಟ್ ಟೈಮ್ ನಮ್ಮ ಮಗು ಕಳ್ದೋಗಿತ್ತಲ್ಲ, ಆ ದಿನ ಎಲ್ಲರೂ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ನಮ್ಮ ಮನೇಲಿ CCTV ಕಣ್ಗಾವಲ್ನಲ್ಲಿ ಇದ್ರೂ ನಮ್ಮ ಮಗು ಕಳ್ದೋಯ್ತು. ಹೌದು ತಾನೆ? ಅಂತದ್ರಲ್ಲಿ ಇವತ್ತು ಭಾವನೆ ಮಗುನ ಆಚೆ ಕರ್ಕೊಂಡು ಹೋಗಿದ್ದಾರೆ. ಅವಳು ಹಾಯಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾಳೆ ಅನ್ನೋ ಒಂದು ವಿಷಯಕ್ಕೆ ನನ್ನ ಸೊಸೆ ಮನೆ ಜನಗಳ ಜೊತೆ ತನ್ನ ಮಗುನ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾಳೆ, ಭಯ ಪಡ್ತಿದ್ದಾಳೆ. ನೋಡಿ, ನಿಮ್ಮ ಯಾವ ಸಮಜಾಯಿಷಿನೂ ನನಗೆ ಬೇಕಾಗಿಲ್ಲ. ದಯವಿಟ್ಟು ಅನುಷ್ಕನ್ನ ಹಿಡಿಬೇಕು ಅಷ್ಟೇ. ಅಪರಾಧಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಪ್ಲೀಸ್. ಅಖಿಲ, ಜನನಿ ಮಾತುಗಳು ನಿಜ ಆಗ್ಬಿಡುತ್ತೆ ಅನ್ನೋ ಭಯದಿಂದ ನೀನು ಅಲ್ಲಿಂದ ಬಂದ್ಬಿಟ್ಯಾ? ಇಲ್ಲ ರಘು, ನನಗೆ ನನ್ನ ಆದಿ ಮೇಲೆ ಅಪಾರವಾದ ನಂಬಿಕೆ ಇದೆ. ಒಂದು ಹುಲ್ಲು ಕಡ್ಡಿಯ ಜವಾಬ್ದಾರಿನ ಆದಿಗೆ ಕೊಟ್ಟರೂ ಕೂಡ ಅದು ಒಂದಿಷ್ಟು ಕೊಂಕದೆ ಇರೋ ಥರ ಅವನು ನೋಡ್ಕೋತಾನೆ. ಪ್ರೀತುನ ನಾನು ಹೆತ್ತಿರ್ಬೋದು, ಆದರೆ ಬೆಳೆಸಿರೋದೆಲ್ಲ ಆದಿನೇ ಅಂತ ಹೇಳ್ಬೋದಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದ. ತಮ್ಮನ್ನೇ ಮಗನ ಥರ ಬೆಳೆಸಿರೋನು ತಮ್ಮನ ಮಗುನ ಜೋಪಾನ್ವಾಗಿ ಕರ್ಕೊಂಡು ಬಂದು ವಾಪಸ್ ಬಿಡಬೇಕು ಅನ್ನೋ ಜವಾಬ್ದಾರಿ ಇಟ್ಕೊಂಡಿರಲ್ವಾ? ಮತ್ತೆ ಯಾಕೆ ಹಾಗೆ ಡಿಸ್ಟರ್ಬ್ ಆಗಿ ಬಂದೆ? ಕಳೆದ ಬಾರಿ ಮನೆಗೆ ನುಗ್ಗಿ ಮಗುನ ಎತ್ಕೊಂಡು ಹೋದವ್ರನ್ನೇ ಇನ್ನೂ ಹಿಡ್ದಿಲ್ಲ ಅಂತ ಜನನಿ ಹೇಳಿದ್ಲಲ್ಲ, ಅವಳ ಮಾತು ನಿಜ ತಾನೇ? ನಮ್ಮ ಮನೆಗೆ ನುಗ್ಗಿ ಮಗುನ ಕದ್ಕೊಂಡು ಹೋಗಿರೋರು ಪತ್ತೆನ ಇದುವರೆಗೂ ಮಾಡಕ್ಕಾಗಿಲ್ಲ. ಹಾಗೇನಾದ್ರೂ ಪತ್ತೆ ಹಚ್ಚಿದ್ದಿದ್ರೆ ಇವತ್ತಿನ ದಿವಸ ನಾವು ಜನನಿಯಿಂದ ಈ ಮಾತು ಕೇಳಬೇಕಾಗ್ತಿರ್ಲಿಲ್ಲ. ನನ್ನ ಅಸಹಾಯಕತೆನ ಯಾರ ಮುಂದೆನೂ ತೋರಿಸ್ಕೊಳಕ್ ಮನ್ಸು ಬರಲಿಲ್ಲ. ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ. ಇನ್ಸ್ಪೆಕ್ಟರ್ ರುದ್ರ ಪ್ರತಾಪ್ ಅವರಿಗೆ ಫೋನ್ ಮಾಡಿದೆ. ಅವರು ಅವ್ರ ಕೆಲಸ ಮಾಡ್ತಿದ್ದಾರೆ, ಕಾರ್ಯಾಚರಣೆ ನಡೀತಾನೆ ಇದೆ. ಆದರೆ ಅವಳಿನ್ನೂ ಸಿಕ್ಕಿಬಿದ್ದಿಲ್ಲ, ಅಥವಾ ಮಗುನ ಕದ್ಕೊಂಡು ಹೋದ ಪಾಪಿ ಇನ್ನೂ ಸಿಕ್ಕಿಲ್ಲ. ಏನ್ ಮಾಡೋದು ನಾವೀಗ? ಆದರೂ ಜನನಿ ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ಲು ಅನ್ಸುತ್ತೆ. ಅಲ್ಲ, ಯಾಕಿಷ್ಟು ಓವರ್ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ? ಬಾಣಂತಿ ಸನ್ನಿ ಎಫೆಕ್ಟ್ ರಘು. ಬಾಣಂತಿ ಸನ್ನಿ ಅಂದ್ರೆ ಹೀಗೆಲ್ಲ ನಡ್ಕೋತಾರ? ಹೌದು ರಘು, ಇದಕ್ಕಿಂತ ವಿಪರೀತವಾಗಿ ನಡ್ಕೊಳ್ಳೋರ್ನು ನಾನು ನೋಡಿದ್ದೀನಿ. ದೇವ್ರ ದಯ, ನಮ್ಮ ಜನನಿಗೆ ತಾನು ಮಾತಾಡೋದ್ರ ಬಗ್ಗೆ ಆ ಕ್ಷಣಕ್ಕೆ ಅರಿವಿಲ್ಲದೆ ಹೋದ್ರೂ ಕೂಡ ಒಂದು ಕ್ಷಣ ಅವಳಿಗೆ ತಿಳಿ ಹೇಳಿದಾಗ ಇಲ್ಲ ನಾನು ಮಾತಾಡಿದ್ದು ತಪ್ಪು ಅನ್ನೋದು ಅರಿವಿಗೆ ಬರುತ್ತೆ. ಅವಳಿನ್ನೂ ತನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿನಲ್ಲಿದ್ದಾಳೆ. ಅದು ನಮ್ಮ ಅದೃಷ್ಟ. ಆದರೆ ನಮ್ಮ ಆದಿ ಎಷ್ಟು ಜವಾಬ್ದಾರಿ ಇರೋ ಹುಡುಗ, ಅವನು ಯಾಕೆ ಹೀಗೆ ಮಾಡ್ದ ಅಂತಾನೆ ಗೊತ್ತಾಗ್ತಿಲ್ಲ. ನೊಂದ್ಕೋಬೇಡಿ, ಆ ಭಗವಂತ ಇದ್ದಾನೆ, ಅವನು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಅಂದಾಗೆ ನಿಮ್ಮ ಶ್ರೀಮತಿಯವ್ರು ಹೇಗಿದ್ದಾರೆ? ಅವ್ರು ಯಾಕೆ ದೇವಸ್ಥಾನಕ್ಕೆ ಬರಲಿಲ್ಲ? ಇಲ್ಲ, ನಾನು ಆಚೆ ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ತಮ್ಮನ ಹೆಂಡತಿಗೆ ಮಗು ಕೊಡೋದಕ್ಕೆ ಹೋಗ್ತಾ ಇದ್ದೆ. ಆಗ ನನ್ನ ಮಗುನ ಆಚೆ ಕರ್ಕೊಂಬಂದಿರೋದು ಪಾರಿಗೂ ಹೇಳಿಲ್ವಲ್ಲ. ಒಂದು ನಿಮಿಷ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ. ಫೋನ್ ಮನೇಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಗುರುಗಳೇ, ನಿಮ್ಮ ಫೋನ್ ಕೊಡೋಕ್ಕಾಗುತ್ತಾ? ಒಂದೇ ಒಂದು ಕಾಲ್ ಮಾಡಬೇಕಿತ್ತು. ಕ್ಷಮಿಸಿ, ದೇವ್ರ ಸೇವೆಗೆ ಬಂದಾಗ ನಾನು ಫೋನ್ ತಗೊಂಡು ಬರೋಲ್ಲ. ಮನೆ ಇಲ್ಲೇ ಸಮೀಪದಲ್ಲೇ ಇರೋದ್ರಿಂದ ಏನಾದರೂ ವಿಷಯ ಇದ್ದರೆ ಮಕ್ಕಳೇ ಬಂದು ನೇರವಾಗಿ ತಿಳಿಸ್ತಾರೆ. ನೀವು ನಮ್ಮ ಮನೆಗೆ ಬನ್ನಿ, ಕಾಫಿ ಕುಡ್ಕೊಂಡು ಫೋನಲ್ಲಿ ಮಾತಾಡಿ ಹೊರಡಿರಂತೆ. ಪರವಾಗಿಲ್ಲ ಬಿಡಿ, ಅಷ್ಟೊತ್ತಿಗೆ ನಾನು ಅರ್ಧ ದಾರಿಗೆ ಹೋಗ್ಬೋದು. ಅಷ್ಟಕ್ಕೂ ನಾನು ನನ್ನ ಮಗುನ ತಾನೇ ಕರ್ಕೊಂಬಂದಿರೋದು, ಯಾರೂ ತಪ್ಪು ತಿಳ್ಕೊಳ್ಳಲ್ಲ. ನನ್ನ ತಮ್ಮನ ಮಗುನೇ ಕರ್ಕೊಂಬಂದಿರೋದು ಅಂತ ಅಂದ್ಕೊಂಡ್ರು ನಾನು ತಾನೇ ಕರ್ಕೊಂಬಂದಿರೋದು. ಮನೇಲಿ ಯಾರು ಏನು ಟೆನ್ಷನ್ ತೊಗೊಳಲ್ಲ. ಸರಿ,
ನಾನು ಹೊರಡ್ತೀನಿ. ಅದಷ್ಟು ಸುಲಭ ಆಗಿದ್ದಿದ್ರೆ ಪ್ರೀತು ಜನನಿನ ಎಚ್ಚರಿಸಕ್ ಹೋದಾಗ ಪಾರ್ವತಿ ತಡಿತಿರ್ಲಿಲ್ಲ ಅವನನ್ನ. ಪಾಪ ಜನನಿಗೆ ಬಾಣಂತಿ ಸನ್ನಿ ಇದೆ ರಘು. ಒಂದು ಕ್ಷಣ ಇದ್ದೋಳು ಇನ್ನೊಂದು ಕ್ಷಣ ಹಾಗಿರಲ್ಲ, ಬೇರೆ ತರನೇ ಇರ್ತಾಳೆ. ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತೆ. ಈಗ ಅವಳು ಕೂಗಾಡಿದ್ದು, ಕಿರ್ಚಾಡಿದ್ದು, ಮಾತಾಡಿದ್ದು ಎಲ್ಲ ಬಾಣಂತಿ ಸನ್ನಿ ಇರೋದ್ರಿಂದಾನೆ. ಪಾಪ, ಸ್ವಲ್ಪ ಸಮಯ ಕೊಡೋಣ, ಸರಿ ಹೋಗ್ತಾಳೆ. ಆದ್ರೆ ಅಲ್ಲಿವರೆಗೂ ಆದಿತ್ಯನ್ಗಾದ ಅವಮಾನ ಹತ್ಸಕ್ಕಾಗ್ಲಿಲ್ವಲ್ಲ. ನಾನು ಈಗಲೇ ಹೋಗಿ ಆದಿತ್ಯನ್ಗೆ ಸಮಾಧಾನ ಹೇಳ್ತೀನಿ. ಬೇಡ ರಘು, ಈಗಲೇ ನೀವು ಹೋಗಿ ಸಮಾಧಾನ ಹೇಳಿದ್ರೆ ಅವನಿಗಾದ ನೋವು ಇನ್ನೂ ಹೆಚ್ಚಾಗ್ಬೋದು. ಅವನಿಗಾಗಿರೋ ಅವಮಾನ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಡ್ಬೋದು. ಪಾರ್ವತಿ ಇದ್ದಾಳೆ, ಹನುಮಂತು ಇದ್ದಾನೆ, ಈಗ ಅವರಿಬ್ಬರು ಸಂಭಾಳಿಸ್ತಾರೆ. ನಾವು ಆಮೇಲೆ ಬೇಕಾದರೆ ಹೋಗಿ ಸಮಾಧಾನ ಹೇಳೋಣ. ಸರಿ. ಪಾರು ಮಗು ನನ್ನ ಜೀವ, ಅಂಥದ್ರಲ್ಲಿ ನನ್ನ ಅರ್ಧ ಜೀವ ಅಂದ್ರೆ ನನ್ನ ಮಗಳನ್ನ ನಾನು ಅಸನ್ಕೋಟೆಗೆ ಬಿಟ್ಕೊಟ್ಟಿದ್ದೀನಿ. ಹಾಗಿರುವಾಗ ಅದೇ ಮಗುನ ಒಂದು ಅರ್ಧ ದಿನ ಆಚೆ ಕರ್ಕೊಂಡು ಹೋಗೋ ಸ್ವತಂತ್ರನೂ ಇಲ್ವಲ್ಲ ಸಾರ್ಥಿ? ಪಾಪ ಮಗಳು ಎದೆಗೆ ಹೊರಕೊಂಡು ಆರಾಮಾಗಿ ಮಲಗಿದ್ಲು. ಜನನಿಗೆ ಎಷ್ಟು ಹೊರಟಾಗವಳು ನನ್ನ ಹತ್ರ ಕಿತ್ಕೊಂಡ್ಲು. ನನ್ನ ಪ್ರೀತಿಯಿಂದ ಕೊಡ್ಸಿದ್ದು ಉಡುಗೊರೆನೆಲ್ಲ ಕಿತ್ತು ಬಿಸಾಕದ್ಲು. ಆಗ್ಲಾದ್ರೂ ನೀನು ನೋಡಮ್ಮ ಜನನಿ, ನೀನು ಅವಮಾನ ಮಾಡ್ತಾ ಇರೋದು ಆ ಮಗು ತಂದೆಗೆ ಅಂತ ಒಂದೇ ಒಂದು ಮಾತು ಹೇಳಬಹುದಿತ್ತಲ್ಲ ಪಾರು. ಎಲ್ರು ನಮ್ಮ ಮಗು ಸತ್ತು ಹೋಗಿದೆ ಅಂತ ಅನ್ಕೊಂಡಿದ್ದಾರೆ. ಸಂದರ್ಭ ಸಿಕ್ಕಾಗೆಲ್ಲ ಕೆಲವರು ಅನುಕಂಪದಿಂದ, ಇನ್ ಕೆಲವರು ವ್ಯಂಗ್ಯವಾಗಿ ನಾವು ಮಗು ಕಳ್ಕೊಂಡಿರೋ ನತದೃಷ್ಟರು ಅನ್ನೋ ತರ ಮಾತಾಡ್ತಾರೆ. ಆದ್ರೂ ಸಹಿಸ್ಕೋಬೇಕು. ಇವತ್ತು ಜನನಿ ನಿಮ್ ಕೈಗೆ ಮಗು ಕೊಟ್ಟಿದೆ ತಪ್ಪಾಗೋಯ್ತು ಅಂದ್ಲು, ಅದನ್ನು ಸಹಿಸ್ಕೋಬೇಕು. ಎಂತ ಅಸಹಾಯಕ ಜನ್ಮ ನಂದು, ಇಂಥ ಜನ್ಮ ಬೇಕಾ ನನಗೆ? ಯಜಮಾನ್ರೆ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಯಜಮಾನ್ರೆ, ನನಗ್ ಸಂಕಟ ಆಗುತ್ತೆ. ಈಗ ಸಂಕಟ ಪಟ್ಟು ನಮ್ಮ ಪ್ರಯೋಜನ? ಆ ರತ್ನವೇಣಿ ದೊಡ್ಡ ಯಜಮಾನ್ರನ್ನ ಮಗು ಕಳ್ಳ ಅನ್ನೋ ತರ ನೋಡ್ತಿದ್ರು. ಆಗ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ಜನನಿ ದೊಡ್ಡ ಯಜಮಾನ್ರ ಕೈಯಿಂದ ಮಗುನ ಕಿತ್ಕೊಂಡು ಹೇಗೆ ಕರ್ಕೊಂಡೋದ್ರಿ ನನ್ನ ಮಗುನ ಆಚೆ ಕಡೆ ಅಂತ ಅವಮಾನ ಮಾಡ್ತಿದ್ರು. ನೋಡ್ಕೊಂಡು ಹೇಗೆ ಸುಮ್ಮನಿದ್ದೆ ನೀನು ಪಾರು? ಒಂದು ಸಾರ್ತಿ ಆದರೂ ಜನನಿ ನೀನು ಯಾರ ಕೈಯಿಂದ ಮಗು ಕಿತ್ಕೊಂಡ್ಯೋ ಅವರೇ ಆ ಮಗುವಿನ ತಂದೆ ಅಂತ ಹೇಳಬೇಕು ಅಂತ ಅನಿಸ್ತು ಈಗ ನಿನಗೆ? ಯಜಮಾನ್ರಿಗೆ ಜನನಿಗೆ ಬಾಣಂತಿ ಸನ್ನಿ ಆಗಿರೋದು, ಅದರ ಲಕ್ಷಣಗಳು ಯಾವುದು ಗೊತ್ತಿಲ್ಲ. ಅದನ್ನ ಹೇಳಿದ್ರೆ ಅವ್ರಿಗೂ ಅವಳ ಬಗ್ಗೆ ಕೋಪ ಉಳಿಯಲ್ಲ. ಜನನಿಯಿಂದ ತಮ್ಗಾದ ಅವಮಾನನೂ ಮರೀತಾರೆ. ನನಗೆ ನನ್ನ ಮಗು ಬೇಕು. ನನಗೆ ನನ್ನ ಮಗಳು ಬೇಕು ಅಂದೆ. ಪ್ರತಿದಿನ ಪ್ರತಿ ಕ್ಷಣ ನಮ್ ಜೊತೆ ಇರಬೇಕು ಅವಳು. ಅವಳನ್ನ ನೋಡ್ದವರು ಆದಿತ್ಯ ಪಾರ್ವತಿ ಮಗು ಅಂತಾನೆ ಕರಿಬೇಕು. ಹಾಕೋಕಂದ ಆಕಳ್ತಿದೆ. ಅಮ್ಮ ಬಂದ್ಮೇಲ ಸಮಾಧಾನ. ಋತು ಋತು ಏನಾಗಿದೆ ನಿನಗೆ? ಮಗು ಇಷ್ಟೊಂದು ಅಳ್ತಾ ಇದ್ರು ನೀ ಯಾಕೆ ಸುಮ್ಮನೆ ಕೂತಿದ್ಯಾ?
ಏನಾಯ್ತಮ್ಮ? ಮಗು ಯಾಕೆ ಇಷ್ಟೊಂದು ಅಳ್ತಾ ಇದೆ? ಮಗು ಇಲ್ಲೇ ಮಲಗಿತ್ತು ಅತ್ತೆ. ಪ್ರೀತುನು ಇಲ್ಲೇ ಕೂತಿದ್ದಾನಲ್ಲ ಅಂತ ಒಂದ್ ಸ್ವಲ್ಪ ಹೊತ್ತು ಮಗು ನೋಡ್ಕೊ ಅಂತ ಹೇಳಿ ನಾನು ಹೊರಗಡೆ ಹೋಗಿದ್ದೆ. ಮಗು ಇಷ್ಟೊಂದು ಅಳ್ತಾ ಇದ್ರು ಪ್ರೀತು ಮಾತ್ರ ಕಲ್ಮಂಡೆ ತರ ಕೂತಿದ್ದಾನೆ. ಓ, ಈ ಮಗು ನಾನು ಮುಟ್ಬೋದಾ, ಎತ್ಕೋಬೋದಾ? ಸಾರಿ ಜನನಿ, ಗೊತ್ತಾಗ್ಲಿಲ್ಲ. ಯಾಕೆ ಹೇಗೆ ಮಾತಾಡ್ತಿದ್ದೆ ಪ್ರೀತು? ಯಾಕಂದ್ರೆ ಮಗುನ ಯಾಕೆ ಎತ್ಕೊಂಡು ಹೋದೆ ಅಂತ ತಾನೆ ಆದಿಬ್ರು ನೀನು ಅಷ್ಟೊಂದೆಲ್ಲ ಅವಮಾನ ಮಾಡಿದ್ದು. ಅದಕ್ಕೆ ಕೇಳಿದೆ. ನನ್ನ ಪ್ರಕಾರ ಅರಸನಕೋಟೆಗೆ ಒಂದು ಮಗು, ಆ ಮಗುಗೆ ಇಬ್ಬರು ಅಪ್ಪ ಅಮ್ಮಂದಿರದು ಪ್ರೀತಿ ಸಿಗಬೇಕು ಅಂತ ಬಯಸ್ದವ ನಾನು. ನಾವು ಹೇಗೆ ಆ ಮಗುನ ಎತ್ಕೋಬಹುದು, ಆದಿಬ್ರು ಕೂಡ ಹಾಗೆ ಎತ್ಕೋಬಹುದು. ಈಗ ನನಗೆ ಈ ಮಗುನ ಎತ್ಕೊಳ್ಳೋ ಸ್ವಾತಂತ್ರ್ಯ ಇದೆ ಅಂದ್ರೆ ಹಾಗೆ ಅದಕ್ಕೆ ಇಬ್ಬರಿಗೂ ಇರಬೇಕು. ನಮ್ಮ ಬ್ರೋ ಅದಕ್ಕೆ ಮಗುನ ಕಳ್ಕೊಂಡಿದ್ದಾರೆ, ಮತ್ತೆ ಮಗುನೇ ಆಗಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟಲ್ಲಿದ್ದಾರೆ. ನಮ್ಮ ಮಗುನ ಎತ್ಕೊಂಡು ಅವ್ರ ನೋವನ್ನ ಕಳ್ಕೋಬೋದು ಅಂದರೆ ಅದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಆದರೆ ನೀನು ನಮ್ಮ ರೋಗಿ ಏನಂತ ಹೇಳಿದೆ ನೀನು? ನಿಮ್ಮ ಕೈಗೆ ಮಗುನ ಕೊಟ್ಟಿದ್ದೆ ತಪ್ಪಾಯಿತು ಅಂತಲ್ವಾ? ಇವತ್ತು ನಿನ್ನ ಕೈಯಲ್ಲಿ ಮಗು ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಪಾರ್ವತಿ ಅದಕ್ಕೆ ಬ್ರೋ ಅಂತ ಮರ್ತ್ಬಿಟ್ಟಿಯ ನೀನು. ನನ್ನನ್ನೇ ಮಗು ತರ ಭದ್ರವಾಗಿ ಜೋಪಾನ ಮಾಡಿದ್ದಾನೆ. ಇನ್ನ ನಮ್ಮ ಮಗುನ ಯಾವ ತರ ಜೋಪಾನ ಮಾಡ್ಬೋದು ಹೇಳು? ಅಂತ ಬ್ರೋ ಬಗ್ಗೆನೇ ಈ ತರ ಎಲ್ಲ ಮಾತಾಡ್ಬಿಟ್ಟಿಯಲ್ಲ ಜನನಿ. ಆದ್ರೂ ಅಷ್ಟೆಲ್ಲ ಮಾತಾಡ್ತಾ ಇದ್ರು ನಮ್ಮ ಆದಿತ್ಯ ಮೌನವಾಗಿ ಎಲ್ಲ ಸಹಿಸ್ಕೊಂಡಿದ್ದ. ಒಬ್ಬ ತಂಗಿ ತಿಳುವಳಿಕೆ ಇಲ್ಲದೆ ಬಾಯಿಗೆ ಬಂದಾಗ ಮಾತಾಡಿದಾಗ ಮೌನವಾಗಿ ಸಹಿಸ್ಕೊಳ್ಳೋ ಅಣ್ಣನ ಥರ. ಎಷ್ಟು ತಾಳ್ಮೆ ಇರೋ ಹೆಣ್ಮಗಳಾದ್ರೂ ತನಗೆ ಎಷ್ಟು ಬೈದರೂ ಪರವಾಗಿಲ್ಲ, ಆದ್ರೆ ಇನ್ನೊಬ್ಬರಿಂದ ತನ್ನ ಗಂಡನಿಗೆ ಅವಮರ್ಯಾದೆ ಆದ್ರೆ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನೀನು ಆ ದಿನ ಅಷ್ಟೊಂದು ಬೈಯೋವಾಗ್ಲೂ ಕೂಡ ಪಾರ್ವತಿ ಎಲ್ಲವನ್ನೂ ಸಹಿಸ್ಕೊಂಡು ಸುಮ್ಮನೆ ನಿಂತಿದ್ಲಮ್ಮ. ಕಣ್ಣೀರನ್ನ ಮರೆಮಾಚೋ ಪ್ರಯತ್ನ ಮಾಡ್ತಿದ್ಲು ಪಾಪ ಪಾರ್ವತಿ. ಆದಿಭಾವನ್ ಜೊತೆ ನಾನು ಇಷ್ಟೆಲ್ಲ ರೂಢಾಗಿ ನಡ್ಕೊಂಡ್ಬಿಟ್ನ. ಈಗ ನೀವೆಲ್ಲರೂ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕಾದ್ರೆ ನನಗೆ ಅರ್ಥ ಆಗ್ತದೆ. ನನ್ನಿಂದ ನಿಮ್ಮೆಲ್ರಿಗೂ ಎಷ್ಟು ಹರ್ಟ್ ಆಗಿದೆ. ಆದ್ರೂ ತಾಳ್ಮೆಯಿಂದ ನನಗೆ ತಿಳಿ ಹೇಳ್ತಾ ಇದ್ದೀರಾ. ಆದ್ರೂ ನನಗೆ ಯಾಕೆ ನನ್ನ ಮಾತಿನ ಮೇಲೆ, ನನ್ನ ಬಿಹೇವಿಯರ್ ಮೇಲೆ ಕಂಟ್ರೋಲೇ ಸಿಗ್ತಿಲ್ಲ. ಭಾವನ ಹತ್ರ ನಾನು ಯಾಕಷ್ಟು ಕಂಟ್ರೋಲ್ ಕಳ್ಕೊಂಡು ಮಾತಾಡಿದೆ ಅಂತ ಏನಾಗಿದೆ ನನಗೆ? ನನಗಂತದ್ದು ಏನಾಗಿದೆ? ಪ್ರೀತು ಪ್ರೀತು ಹೇಳು ಪ್ರೀತು, ನನಗೇನಾಗಿದೆ? ಅದು ಅದು ನಿಮಗೆ ಪ್ರೀತು, ನಿನ್ನ
ಪ್ರಶ್ನೆಗಳನ್ನ ಕೇಳ್ತಾ ಇರೋದು. ನನಗೇನಾಗಿದೆ? ನನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಜನನಿ, ಏನು ಅಂತ ಮಾತಾಡ್ತಿದ್ಯಾ? ಹಾಗೆಲ್ಲ ಅನ್ಕೋಬಾರ್ದಮ್ಮ. ಯಾಕೆ ಈ ಥರ ಎಲ್ಲ ಕೇಳ್ತಾ ಇದೀಯ ನೀನು? ನಿನಗೇನು ಆಗಿಲ್ಲ. ಯು ಆರ್ ಆಬ್ಸಲ್ಯೂಟ್ಲಿ ನಾರ್ಮಲ್. ಮತ್ ನನ್ನ ಯಾಕತ್ತೆ ಹೀಗೆಲ್ಲ ಆಗ್ತಾ ಇದ್ದೀನಿ? ಯಾಕೆ ಆಡ್ತಿದ್ದೀನಿ ನಾನು? ಅಳ್ಬೇಡಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನೋಡು, ಏನಾಗಿದೆ ಗೊತ್ತಾ, ನೀನು ಮಗುನ ಒಂದು ಸ್ವಲ್ಪ ಅತಿಯಾಗಿ ಹಚ್ಕೊಂಡ್ಬಿಟ್ಟಿದೀಯ. ಯಾರಾದರೂ ನಿನ್ನಿಂದ ಮಗುನ ದೂರ ಇಡ್ತಿದ್ದಾರೆ ಅಂತ ನಿನಗೇನಾದರೂ ಅನ್ನಿಸ್ಬಿಟ್ರೆ ಸ್ವಲ್ಪ ರೆಸ್ಲೆಸ್ ಆಗ್ಬಿಡ್ತೀಯ. ಹಾಗೆ ಮಗುನ ಯಾರಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಎತ್ಕೊಂಡಿದ್ರು ಕೂಡ ಆ್ಯಂಕ್ಷಸ್ ಆಗ್ಬಿಡ್ತೀಯ. ಮತ್ತೆ ಅತಿ ಅನಿಸೋ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತೀಯ. ಅಷ್ಟೇನಮ್ಮ, ಇದು ಬಿಟ್ಟು ಇನ್ನೇನೂ ಆಗಿಲ್ಲ. ಮಗುನ ನೀನು ಅತಿಯಾಗಿ ಹಚ್ಕೊಂಡಿದೀಯ ಅಷ್ಟೇ ಕಂದ. ಅಷ್ಟಕ್ಕೆ ಹೀಗಾಗುತ್ತಾ ಅತ್ತೆ? ಜನನಿ ಪುಟ, ಅಖಿಲ ಅದಕ್ಕೆ ಹೇಳ್ತಾ ಇದ್ದಾರೆ ಅಂದಮೇಲೆ ಅದು ನಿಜಾನೇ ಆಗಿರ್ಬೇಕು ಅಲ್ವಮ್ಮ? ಹೌದು ಅತ್ತೆ, ಏನ್ ಹೇಳಿದ್ರು ನನ್ನದು ನಂಬ್ತೀನಿ. ಆದ್ರೆ ಈ ಸಲ ನನಗೇನೋ ಗೊಂದಲ. ನನ್ನ ಮನ್ಸಿಗೆ ಸಮಾಧಾನಕ್ಕೆ ನೀವೀಗ ಹೇಳ್ತಿಲ್ಲ ಅಲ್ವಾ ಅತ್ತೆ? ಖಂಡಿತ ಇಲ್ಲಮ್ಮ. ನೋಡು, ನೀನ್ ಮಾತ್ರ ಗಾಬರಿ ಆಗ್ಬೇಡ. ಆದ್ರೂ ನನ್ನ ಮಾತಿಂದ, ನನ್ನ ಬಿಹೇವಿಯರ್ ಇಂದ ಆದಿಭಾವಂಗೆ ಎಷ್ಟು ಹರ್ಟ್ ಆಗಿರ್ಬೇಡ, ಭಾರತ ಅಕ್ಕನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ನಾನು ಇಡೀ ಆದಿಭಾವನ್ ನೋಡ್ಬೇಕು, ಭಾರತ ಅಕ್ಕನ ಹತ್ರ ಮಾತಾಡ್ಬೇಕು. ಮಾತಾಡ್ತೀನಿ. ನಿಮ್ ಪಾರ್ವತಿ ಅಕ್ಕ ಮಾಡ್ಕೊಡೋದು ಅದೆಷ್ಟು ದಿನ ನಡೆಯುತ್ತೋ ಏನೋ. ನಿನಗೆ ಯಾವತ್ತಾದ್ರೂ ಬೇಕಾದ್ರೆ ನೀನು ಪರದಾಡಬಾರ್ದಲ್ವಾ? ಅದಕ್ಕೆ ತಂದೆ. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ನೀವು ಊರಿಗೆ ಹೋಗ್ತಾ ಇದ್ದೀರಾ? ಯಾವಾಗ? ಇವತ್ತಿನ ರಾತ್ರಿ ಬಸ್ಗೆ. ಮತ್ ಈಗ ಹೇಳ್ತಾ ಇದ್ದೀರಾ? ಊರಿಂದ ಏನಾದ್ರೂ ಎಮರ್ಜೆನ್ಸಿ ಅಂತ ಫೋನ್ ಬಂತಾ? ಇಲ್ಲ. ಮತ್ತೆ ನಿನಗಿಲ್ಲ ಆಗ್ತಾ ಇರೋ ಅನ್ಯಾಯನ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲಮ್ಮ. ಅದಕ್ಕೆ ಇದ್ದಕ್ಕಿದ್ದಾಗೆ ಊರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದು. ಇಷ್ಟು ದಿನ ಆ ಡ್ರೈವರ್ ಮಗಳು ಪಾರ್ವತಿ ಇಲ್ಲಿಗೆ ಬರೋದು, ಮಗುಗೆ ಹಾಲು ಕೂಡ್ಸೋದು ಮಾಡ್ತಿದ್ಲು. ಈಗ ಈ ಆದಿತ್ಯನ ಶುರುವಾಗಿದೆ. ಕಳ್ದೋಗಿದ್ ಮಗುನ ಅವನೇ ಹುಡುಕಿ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ ನಿಜ. ಹಾಗಂತ ಹೇಳ್ದೆ ಕೇಳ್ದೆ ಮಗುನ ಎತ್ಕೊಂಡು ಹೋಗ್ಬಿಡದ? ಈಗಲೂ ಅದೇ ಪರಿಹಾರ ಅನ್ಸುತ್ತೆ. ಆದ್ರೆ ಅಖಿಲ ಅತ್ತಿಗೆ ಏನು ಅಂತ ಕೇಳೋದು? ಜೊತೆಗ್ ಬಾ ಅಂದ್ರೆ ನೀನ್ ಒಪ್ಬೇಕಲ್ಲ. ಅವತ್ತೇ ನಾನು ನಿನ್ಗೆ ಊರಿಗೆ ಬಾ ಅಂತ ಕರೆದೆ, ಆದ್ರೆ ನೀನೇ ಬರಲ್ಲ ಅಂತ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಅದಕ್ಕೆ ನಾನೇ ಹೊರಟು ಬಿಡ್ತೀನಿ. ಆದ್ರೆ ನಾನಿಲ್ಲಿದ್ದಾಗ್ಲೇ ನಿನಗಿಂತ ಅತಂತ್ರದ ಪರಿಸ್ಥಿತಿ. ನಾನು ಊರಿಗೆ ಹೋದ್ಮೇಲೆ ನೀನು ಒಂಟಿಯಾಗ್ಬಿಡ್ತೀಯ ಕಂದ. ಯಾಕಂದ್ರೆ ನಿನ್ ಗಂಡನು ಆದಿತ್ಯ ಮತ್ತೆ ಪಾರ್ವತಿಗೆ ಸಪೋರ್ಟು. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ಅಮ್ಮ. ನೀನ್ ಮಾತ್ರ ಅಲ್ಲಮ್ಮ, ನಿನ್ ಮಗು ಕೂಡ ಜೋಪಾನ. ನಿನ್ ಮಗುನ ಇನ್ಯಾರ್ದೋ ಮಗು ಆಗಕ್ ಮಾತ್ರ ಬಿಡ್ಬೇಡಮ್ಮ. ಹೇಳೋಷ್ಟು ಹೇಳಿದೀನಿ. ಇನ್ನೇನೇ ಇದ್ರು ನಿನ್ ವಿವೇಚನಕ್ಕೆ ಬಿಟ್ಟಿದ್ದು. ಸರಿನಮ್ಮ, ನಾನೇನೋ ಅಕ್ಕೆಗೂ ಹೇಳ್ಬೇಕು. ಹೊರಡ್ತೀನಿ, ನೀನು ಹುಷಾರು. ಬರ್ತೀನಮ್ಮ. ಚಿಕ್ಕಮ್ಮ ಒಂದು ನಿಮಿಷ. ಊರಿಗೆ ಹೋಗ್ತಾರೋ ವಿಷಯನ ಅತ್ತೆ ಮಾವಂಗ್ ನಾನು ಹೇಳ್ತೀನಿ. ಯಾಕಂದ್ರೆ ಊರಿಗೆ ಹೋಗ್ತಾ ಇರೋದು ನೀವು ಮಾತ್ರ ಅಲ್ಲ. ಮತ್ತೆ
ಎಷ್ಟೊತ್ತಿಗೆ ಬರಲಿ ಸರ್? ಹೌದಾ, ಸರಿ ಸರ್. ಸರು, ಇವತ್ತು ಚಿಕ್ಕ ಯಜಮಾನರು ಗುಪ್ತಾ ಕಂಪ್ನಿಗೆ ಹೋಗ್ಬಿಟ್ಟು ಒಂದು ಫೈಲ್ ಕೊಟ್ಬಿಡಿ, ಅಷ್ಟೇ ಇವತ್ತು ನಿಮ್ಮ ಕೆಲಸ ಅಂತ ಹೇಳಿದರು. ಎಷ್ಟೊತ್ತಿಗೆ ಬರಲಿ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೆ, ಅವ್ರು ನಾಳೆ ಬನ್ನಿ ಅಂದರು. ಹಾಗಾಗಿ ಇವತ್ತು ಇನ್ನೇನು ಕೆಲಸ ಇಲ್ಲ, ಮನೇಲೇ ಇರ್ತೀನಿ. ಪಾರ್ವ, ನನಗೂ ಸೇರಿಸಿ ಅಡುಗೆ ಮಾಡಿಬಿಡು. ಸರಿಯಪ್ಪ. ಯಾಕೆ, ಏನಾಯ್ತು? ಬಿಕ್ಕಳಿಕೆ ಇರು, ಒಂದು ನಿಮಿಷ ಬಂದೆ. ತಗೊಳ್ಳಿ, ನೀರು ಕುಡಿದೆ. ನಿಧಾನ ನಿಧಾನ. ಪಾರೋ, ಯಾರೋ ನಿನ್ನ ನೆನ್ಸ್ಕೋತಿರ್ಬೇಕು. ಒಂದು ನಿನ್ನ ಮಗಳು, ಇಲ್ಲ ದೊಡ್ಡ ಯಜಮಾನ್ರು. ಅಪ್ಪ ಯಜಮಾನ್ರೆ ಫೋನ್ ಮಾಡ್ತಾ ಇದ್ದಾರೆ. ನೋಡ್ದಾ, ನಾ ಹೇಳಿಲ್ವಾ ಅವರೇ ನೆನ್ಸ್ಕೊಳ್ತಿರೋದು. ಹಲೋ ಯಜಮಾನ್ರೆ. ಪಾರು, ನೀನು ಹುಷಾರಾಗಿದ್ಯಾ ಅಲ್ವಾ? ನನಗೇನಾಗಿದೆ? ನಾನು ಆರಾಮಾಗಿ ಇದ್ದೀನಿ. ನಮ್ಮ ಮಗು ಆರೋಗ್ಯವಾಗಿದೆ ತಾನೆ? ಯಾಕೆ ಯಜಮಾನ್ರೆ ಮಗು ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಏನಾಯ್ತು? ಪಾರೋ, ಲೌಡ್ ಸ್ಪೀಕರ್ ಹಾಕು. ಯಾಕೋ ಮನ್ಸಲ್ಲಿ ಒಂಥರ ತಳಮಳ ಪಾರು. ನಮ್ಮ ಹತ್ರದವ್ರು ಯಾರಾದರೂ ದೂರ ಹೋದಾಗುತ್ತಲ್ಲ, ಆ ಥರ ಸಂಕಟ. ವಾಟ್? ಏನು ಹೇಳ್ತಿದ್ದೀರಾ ಡ್ಯಾಡ್ ನೀವು? ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿದ್ದಾಳ? ಹೌದು. ಕೆಲವು ದಿನದ ಮಟ್ಟಿಗೆ ನೀನು ಜನನಿ ಜೊತೆ ಹೋಗಿದ್ದು ಬಂದ್ರೆ ಜನನಿ ಮಗುನ ಕರ್ಕೊಂಡು ನಿಧಾನಕ್ಕೆ ಬರ್ತಾಳಂತೆ. ನಿಧಾನಕ್ಕೆ ಬರ್ತಾರಂದ್ರೆ ನನ್ನ ಜೊತೆ ವಾಪಸ್ ಬರಲ್ವಾ? ಎಷ್ಟು ದಿನ ಬಿಟ್ಟು ಬರ್ತಾರೆ ಅನ್ನೋ ಖಾತ್ರಿನೂ ಇಲ್ಲಪ್ಪ. ಅಲ್ಲ, ಅದೇಗೆ ಸಾಧ್ಯ? ಯಾಕಂತೆ? ಯಜಮಾನ್ರಿಗೆ ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಹೇಳಿದ್ದೆ, ನಮ್ಮ ಮಗು ಸದಾಕಾಲ ನಮ್ಮ ಕಣ್ಮುಂದೆನೇ ಇರುತ್ತೆ ಅಂತ. ಆ ಧೈರ್ಯನೂ ಕಾರಣ ನನ್ನ ಜನನಿಗೆ ಮಗು ಕೊಡೋದಕ್ಕೆ ಅಂತ ಹೇಳಿದ್ದೆ. ಇಷ್ಟು ಬೇಗ ಇಂಥ ಆಘಾತ ಕಾದಿದ್ಯಾ ನಮಗೆ? ಆದರೆ ಯಾಕೆ ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಾ ಇರೋದು? ಮೊದಲು ಅದನ್ನು ತಿಳ್ಕೋಬೇಕು. ಈಗ ಇದ್ದಕ್ಕಿದ್ದ ಹಾಗೆ ಯಾಕಂತೆ ಊರಿಗೆ ಹೋಗ್ತಿರೋದು? ಹತ್ರದಲ್ಲಿ ಯಾವ ಹಬ್ಬನೂ ಇಲ್ಲ. ಯಾವುದಾದ್ರೂ ಮೇಜರ್ ಫಂಕ್ಷನ್ ಇದ್ರೆ ಇಡೀ ಫ್ಯಾಮಿಲಿ ಹೋಗಿ ಬರೋದು ಸಂಪ್ರದಾಯ. ಈಗ ಜನನಿ ಮತ್ತೆ ಮಗು ಮಾತ್ರ ಯಾಕೆ? ಪ್ಲೀಸ್ ಹೇಳಿ ಮಾಮ್. ಯಾಕಂದ್ರೆ ನೀವು ರೀಸನ್ ಹೇಳಕ್ಕೆ ಎಷ್ಟೊಂದು ಒದ್ದಾಡ್ತಿದ್ದೀರಾ ಅಂದರೆ ವಿಷಯ ತುಂಬ ಸೆನ್ಸಿಟಿವ್ ಆಗಿದೆ ಅಂತ ಅನಿಸ್ತಾ ಇದೆ. ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿರೋ ಕಾರಣ ಹೇಳೋದು ಬಿಟ್ಟು ಅತ್ಯಮ್ಮ ಮಾವ ನನ್ನ ಮುಖ ಯಾಕೆ ನೋಡ್ತಾ ಇದ್ದಾರೆ? ಒಂದು ವೇಳೆ ನಾನೇನಾದರೂ ಕಾರಣ ಇರ್ಬೋದಾ? ಅದನ್ನು ಹೇಳೋಕ್ಕಾಗದೆ ಅತ್ಯಮ್ಮ ಮಾವ ಒದ್ದಾಡ್ತಿರ್ಬೋದಾ? ಸರಿ ಬಿಡಿ, ನಾನು ಜನನಿ ಹತ್ರನೇ ಮಾತಾಡ್ತೀನಿ. ಇಲ್ಲಿ ಬಾಮ್ಮ ಪಾರ್ವತಿ, ನಾನು